ತಮಿಳುನಾಡಿಗೆ 1 ಟಿಎಂಸಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಸೂಚಿಸಿದೆ. ಇದೇ ವಿಚಾರಕ್ಕೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆದಿದೆ. ತಮಿಳುನಾಡಿಗೆ ನೀರು ಹರಿಸದಂತೆ ಸಲಹೆ ಕೇಳಿಬಂದಿದೆ. ಈ ಸುದ್ದಿಗಳನ್ನು ನೋಡೋಣ. ಕಾವೇರಿ ಕದನ ನ್ಯೂಸ್ ಟಾಪ್ 9ನಲ್ಲಿ. ಕಾವೇರಿ ನದಿ ನೀರು ವಿವಾದ ಸಂಬಂಧ ನಿನ್ನೆ ವಿಧಾನಸೌಧದಲ್ಲಿ ನಡೆದ ಸರ್ವಪಕ್ಷಗಳ ಸಭೆಯಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 8,000 ಕ್ಯೂಸೆಕ್ ನೀರು ಹರಿಸಲು ನಿರ್ಧರಿಸಲಾಗಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಪ್ರತಿನಿತ್ಯ 1 ಟಿಎಂಸಿ ಅಂದ್ರೆ 11,000 ಕ್ಯೂಸೆಕ್ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಸೂಚಿಸಿತ್ತು. ಆದರೆ ಇದಕ್ಕೆ ಸರ್ವಪಕ್ಷ ಸಭೆಯಲ್ಲಿ ವಿರೋಧ ವ್ಯಕ್ತವಾಗಿದ್ದು 8,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿ ಕಾನೂನು ಹೋರಾಟ ಮಾಡೋಣ ಅಂತ ಹಿರಿಯ ವಕೀಲ ಮೋಹನ್ ಕಾತರಕಿ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಸರ್ವಪಕ್ಷ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಿತ್ಯ 11,000 ಕ್ಯೂಸೆಕ್ ಬದಲು 8,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿ ಕಾನೂನು ಹೋರಾಟ ಮಾಡ್ತೇವೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ವಿರುದ್ಧ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸ್ತೇವೆ. ಮಳೆ ಕಡಿಮೆ ಆದ್ರೆ 8,000 ಕ್ಯೂಸೆಕ್ಗಿಂತ ಕಡಿಮೆ, ಒಂದು ವೇಳೆ ಮಳೆ ಹೆಚ್ಚಾದ್ರೆ ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ನೀರು ರಿಲೀಸ್ ಮಾಡ್ತೇವೆ. ಅಲ್ಲದೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು 1 ಟಿಎಂಸಿ ನೀರು ಬಿಡಕ್ಕಾಗದೆ ಕೂಡ 8,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು. ಎಲ್ಲರ ಅಭಿಪ್ರಾಯ 8,000 ನೀರು ಬಿಡೋಣ. ಈಗಾಗಲೇ ಕಬಿನಿನಲ್ಲಿ 13,000 ಹೋಗ್ತಾ ಇದೆ, 8,000 ಬಿಡೋಣ. ಒಂದು ವೇಳೆ ಮಳೆ ಬರದಿರೋದ್ರೆ ಕಡಿಮೆ ಮಾಡೋಣ, ಮತ್ತೆ ಅಪೀಲ್ ಹಾಕೋಣ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಸರ್ವಪಕ್ಷ ಸಭೆಯಲ್ಲಿ ಸಲಹೆ ವ್ಯಕ್ತವಾಗಿದೆ. ತಮಿಳುನಾಡಿಗೆ ಈಗ ನೀರು ಬಿಡುಗಡೆ ಬೇಡವೆಂದು ಸರ್ಕಾರಕ್ಕೆ ವಿಪಕ್ಷ ನಾಯಕರು ಸಚಿವರು ಸಲಹೆ ನೀಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ವಿರುದ್ಧ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆಯೂ ಚರ್ಚಿಸಿದ್ದಾರೆ. ತಮಿಳುನಾಡಿಗೆ ಜುಲೈ ಅಂತ್ಯದವರೆಗೆ ನಿತ್ಯ 1 ಟಿಎಂಸಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸರ್ವಪಕ್ಷಗಳ ಸಭೆಯಲ್ಲಿ 4 ಜಲಾಶಯಗಳ ನೀರಿನ ಸಂಗ್ರಹದ ಬಗ್ಗೆ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಸಚಿವರು, ಅಧಿಕಾರಿಗಳು ನೀರಿನ ಸಂಗ್ರಹದ ಬಗ್ಗೆ ಸಭೆಗೆ ಮಾಹಿತಿ ನೀಡಿದ್ರು. ಹಾರಂಗಿ ಜಲಾಶಯ 76% ಮಾತ್ರ ಭರ್ತಿಯಾಗಿದ್ದು, ಹೇಮಾವತಿ ಡ್ಯಾಂ 56%, ಕೆಆರ್ಎಸ್ ಡ್ಯಾಂ 54%, ಕಬಿನಿ ಜಲಾಶಯ 96% ಮಾತ್ರ ಭರ್ತಿಯಾಗಿದೆ ಅಂತ ಮಾಹಿತಿ ನೀಡಿದ್ರು. ಮೊನ್ನೆಯ ಮಾಹಿತಿ ಪ್ರಕಾರ ಜಲಾಶಯಗಳಲ್ಲಿ 72.58 ಟಿಎಂಸಿ ನೀರಿದೆ ಅಂತ ಸಭೆಗೆ ವಿವರಣೆ ನೀಡಿದ್ರು. ಸರ್ವಪಕ್ಷ ಸಭೆಯಲ್ಲಿ ನಾನು ನೇರವಾಗಿ ಮಾತನಾಡ್ತೇನೆ ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿದ್ರು. ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಜಿಟಿಡಿ, ಸಿಡಬ್ಲ್ಯೂಎಂಎ ಮುಂದೆ ಸಮರ್ಥವಾಗಿ ವಾದ ಮಾಡಬೇಕು, ಆದ್ರೆ ಅಲ್ಲಿ ವೈಫಲ್ಯ ಎದ್ದು ಕಾಣ್ತಿದೆ. ತಜ್ಞರೆಲ್ಲ ವಾದ ಮಾಡಿ ಅವರು ಹೇಳಿದಂತೆ ಕೇಳ್ತಿದ್ದಾರೆ. ಸಿಡಬ್ಲ್ಯೂಎಂಎಗೆ ಅರ್ಜಿ ಸಲ್ಲಿಸಬೇಕೆಂದು ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆನೆ ಮತ್ತೆ ನೀವು ಅಪೀಲ್ ಹಾಕಿ ಅವ್ರಿಗೆ ಮಂದಟ್ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಪರಮೇಶ್ವರ್, ಮುನಿಯಪ್ಪ, ಜಾರ್ಜ್, ಚಲುವರಾಯಸ್ವಾಮಿ, ಗುಂಡೂರಾವ್, ವೆಂಕಟೇಶ್, ಮಹದೇವಪ್ಪ, ಬೋಸರಾಜು, ಜಯಚಂದ್ರ, ವಿಪಕ್ಷಗಳ ನಾಯಕರಾದ ಆರ್ ಅಶೋಕ್, ಸದಾನಂದಗೌಡ, ಜಿಟಿ ದೇವೇಗೌಡ, ಸಿಟಿ ರವಿ, ಸಂಸದ ಯದುವೀರ್, ಎಂಎಲ್ಸಿ ಟಿಎ ಶರವಣ ಉಪಸ್ಥಿತರಿದ್ದರು. ಎಜಿ ಶಶಿಕುಮಾರ್, ಹಿರಿಯ ವಕೀಲ ಮೋಹನ್ ಕಾತರಕಿ ಹಾಗೂ ಇತರರು ಭಾಗಿಯಾಗಿದ್ರು. ಇನ್ನು ಸರ್ವಪಕ್ಷ ಸಭೆಗೆ ಕೇಂದ್ರ ಸಚಿವರು ಗೈರಾಗಿದ್ರು. ಸಿಡಬ್ಲ್ಯೂಆರ್ಸಿ ಆದೇಶದಿಂದ ಶಾಕ್ ಆಗಿದೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿದ ಸಚಿವ, ನಮ್ಮ ಅಧಿಕಾರಿಗಳು ಸಮರ್ಥವಾಗಿ ವಾದ ಮಂಡಿಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ತೀರ್ಮಾನಿಸಿದ್ದೇವೆ. ಮಳೆಯ ಪ್ರಮಾಣ ನೋಡಿಕೊಂಡು ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ಅಪೀಲ್ ಹೋಗ್ಲಿಕ್ಕೆ ನಮ್ಮ ಎಲ್ಲ ಅಭಿಪ್ರಾಯ ಬಂದಿದೆ. ಸಿಡಬ್ಲ್ಯೂಎಂಎ ಮುಂದೆ ಒಂದು ಈ ಪರಿಸ್ಥಿತಿ ಇದೆ. ಇನ್ನೊಂದು ಜುಲೈ ಎಂಡ್ವರೆಗೂ ನಮಗೆ ಕಾಲಾವಕಾಶ ಕೊಡಿ, ಮಳೆ ವಾತಾವರಣ ನೋಡಿ ತೀರ್ಮಾನ ಮಾಡಿ ಅಂತ ಒಂದು ಅಪೀಲ್ ಹೋಗ್ತಕ್ಕಂಥದ್ದು. ಸರ್ವಪಕ್ಷ ಸಭೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಗೈರು ವಿಚಾರಕ್ಕೆ ಶಾಸಕ ಜಿಟಿಡಿ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಜಿಟಿಡಿ,
ಕುಮಾರಸ್ವಾಮಿಗೆ ನೋವಾಗಿದೆ. ಅವರ್ಯಾಕೆ ಸಭೆಗೆ ಬರಬೇಕು? ಮಂಡ್ಯದಲ್ಲಿ ಎಚ್ಡಿಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಹೋಗಿರಲಿಲ್ಲ. ಜನಸ್ಪಂದನ ನಡೆಸಲು ಕೇಂದ್ರ ಸಚಿವರಿಗೆ ಅಧಿಕಾರ ಇಲ್ಲ ಅಂದ್ರು. ಈಗ ಅವರ ಅವಶ್ಯಕತೆ ಏನಿದೆ? ಹೀಗಾಗಿ ಕುಮಾರಸ್ವಾಮಿ ಈ ಸಭೆ ಬಾಯ್ಕಾಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರದ ಮಂತ್ರಿಗೆ ಅಧಿಕಾರನೇ ಇಲ್ಲ ಅಂತ ಹೇಳ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಮ್ಮ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಅವರಾದ್ರಿಂದ ಈ ಸಭೆಗೆ ಬಾಯ್ಕಾಟ್ ಮಾಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಹಿನ್ನೆಲೆ ಸಿಎಂ ನೇತೃತ್ವದ ಸರ್ವಪಕ್ಷ ಸಭೆಗೆ ಗೈರು ವಿಚಾರಕ್ಕೆ ಸ್ವತಃ ಎಚ್ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ಡಿಕೆ, ಮಂಡ್ಯ ಜನರ ಸಂಕಷ್ಟ ಆಲಿಸಲು ಮುಂದಾದ್ರೆ ಜನತಾ ದರ್ಶನಕ್ಕೆ ಹೋಗದಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಇವತ್ತು ಸರ್ವಪಕ್ಷ ಸಭೆಗೆ ನಾವು ಬರಬೇಕಂತೆ. ಅಧಿಕಾರಿಗಳ ಜೊತೆ ಮಾತನಾಡಲು ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಈಗ ನಾನು ಹೇಗೆ ರಾಜ್ಯದ ಪರ ಕೆಲಸ ಮಾಡ್ಲಿ ಅಂತ ಪ್ರಶ್ನಿಸಿದ್ದಾರೆ. ಇವತ್ತು ಸಭೆ ಕರೆದವರೆ 4 ಗಂಟೆಗೆ ನಾವು ಬರಬೇಕಂತ ಏನು ಹೇಳಿದ್ದೀರಿ? ನನಗೆ ನಮ್ಮ ಅಧಿಕಾರಿಗಳ ಸಭೆ ಕರೆಗೆ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದೀರಿ. ನಿಮ್ಮ ಅಧಿಕಾರಿಗಳನ್ನ ಕರೆದು ನಾನು ಮಾತಾಡೋಕೆ ಅಧಿಕಾರನೇ ನೀವು ಕೊಡದೇ ಇದ್ರೆ ನಾನೇನು ಈ ರಾಜ್ಯದ ಪರವಾಗಿ ಕೆಲಸ ಮಾಡಲಿ?